ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋಮಲ ಆಚೆ ಈಚೆ ನೋಡ್ತಾ ಫೋನ್ ನೋಡುವಾಗ ಚಂದನ ಬಂದು ಅಮ್ಮ ಅಂತ ಕರೀತಾಳೆ. ಶಾಕ್ನಿಂದ ಪೊರಕೆ ತಗೊಂಡು ಕಸ ಗುಡಿಸೋಕೆ ಶುರು ಮಾಡ್ತಾರೆ ಕೋಮಲ. ಅಮ್ಮ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಅಂತಾಳೆ ಚಂದನ. ನಿದ್ದೆ ಬರದೇ ಇರೋದಕ್ಕೆ ಈ ಮನೆ ಏನು ಹೊಸದಲ್ವಲ್ಲಮ್ಮ ಅಂತಾರೆ ಕೋಮಲ. ಅಮ್ಮ, ಹೌದು, ನಿಮ್ದು ಯಾವ ಊರು ಅಂತಾಳೆ ಚಂದನ. ಇದೇ ಊರು. ನೀನು ನಿನ್ನ ಗಂಡ ನನ್ನನ್ನು ಇಲ್ಲೇ ಅಲ್ವಮ್ಮ ನೋಡಿದ್ದು, ಮತ್ತೆ ಯಾವ ಊರು ಅಂತ ಕೇಳ್ತಿದ್ಯಾ ಅಂತಾರೆ ಕೋಮಲ. ಹಾಗಲ್ಲಮ್ಮ, ನೀವು ಯಾವ ಕಡೆಯವರು ಅಂತಾಳೆ ಚಂದನ. ಅದು ನಾವು ಗುಜರಾತ್ ಪಕ್ಕ ಒಂದು ಹಳ್ಳಿನಮ್ಮ ಅಂತಾರೆ ಕೋಮಲ. ಅಮ್ಮ, ನಿಮಗೆ ನಿಮ್ಮವರು ಅಂತ ಯಾರೂ ಇಲ್ವಾ ಅಂತಾಳೆ ಚಂದನ. ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಊರಲ್ಲಿದ್ದಾರೆ. ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲಮ್ಮ ಅಂತಾರೆ ಕೋಮಲ. ಇಷ್ಟು ವರ್ಷ ನೀವು ಒಬ್ಬರೇ ಇದ್ರಾ ಅಂತಾಳೆ ಚಂದನ. ಹೌದಮ್ಮ, ಒಬ್ಬಳೇ ಇದ್ಕೊಂಡು ಒಂದೆರಡು ಮನೆ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಿದ್ದೆ ಅಂತಾರೆ ಕೋಮಲ. ಅಮ್ಮ, ನೀವು ಆವಾಗಲೇ ಯಾರಿಗೂ ಫೋನ್ ಮಾಡ್ತಿದ್ರಿ ಅನಿಸುತ್ತೆ ಅಂತಾಳೆ ಚಂದನ. ಹ್ಞೂ, ಅದೇ ಅಮ್ಮ, ನಾನು ಮನೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಮನೆಯವರು ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ ಅಂತಾರೆ ಕೋಮಲ. ಇಲ್ಲಮ್ಮ, ನಾನು ನೋಡಿದಾಗ ನೀವು ಯಾರ ಜೊತೆನೂ ಮಾತಾಡ್ತಾನೆ ಇರಲಿಲ್ಲ ಅಂತಾಳೆ ಚಂದನ. ಹಾಂ, ಅವರು ಕೆಲಸಕ್ಕೆ ಯಾಕೆ ಬಂದಿರಲಿಲ್ಲ ಅಂತ ಮೆಸೇಜ್ ಮಾಡಿದ್ರು, ಅದನ್ನು ನೋಡ್ತಿದ್ದೆ ಅಷ್ಟೆ ಅಂತಾರೆ ಕೋಮಲ. ಅಮ್ಮ, ನಿಮ್ಮ ಜೊತೆ ಒಬ್ಬರು ಇದ್ರಲ್ಲ, ಅವ್ರು ಯಾರು ಅಂತಾಳೆ ಚಂದನ. ನನ್ನ ಜೊತೆ ಯಾರೋ ಇದ್ರಾ? ಯಾರೂ ಇಲ್ವಲ್ಲ ಅಂತಾರೆ ಕೋಮಲ. ನಿಮ್ಮನ್ನು ನೋಡೋಕೆ ಬಂದಾಗ ಹರಿಯವರು ಅವರನ್ನು ನೋಡಿದ್ರಂತೆ ಅಂತಾಳೆ ಚಂದನ. ಯಾರೋ ಪಕ್ಕದ ಮನೆಯವರು ಇರ್ಬೋದು, ನನಗೆ ಅಂತ ಯಾರಿದ್ದಾರಮ್ಮ? ನನ್ನ ಮಗನಿಂದ ನೀವೆಲ್ಲ ಸಿಕ್ಕಿದ್ದೀರಾ. ನಂದು ಅಂತ ಒಂದು ಕುಟುಂಬ ಆಗಿದೆ, ಹೇಗೋ ಕಾಲ ಕಳ್ಕೊಂಡು ಹೋಗ್ತೀನಿ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ ಮರ್ತುಬಿಟ್ಟೆ ಅಂತ ಕೋಮಲ ಓಡ್ತಾರೆ. ಅವ್ರ ಮಾತನ್ನು ಕೇಳಿಸ್ಕೊಂಡು ನಿಂತಿದ್ದ ಹರಿ, ಏನು ಮೇಡಮ್, ಅತ್ತೆ ಸೊಸೆ ಇಬ್ಬರು ಜೋರಾಗಿ ಮಾತಾಡ್ತಿದ್ರಿ ಅನಿಸುತ್ತೆ ಅಂತಾನೆ ಹರಿ. ಅವ್ರು ನನಗೆ ಅತ್ತೆ ಅಲ್ಲ ಅಂತ ಚಂದನ ಹೋಗ್ತಾಳೆ. ಮೇಡಮ್, ನನ್ನ ಮೇಲಿರೋ ಕೋಪಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅನಿಸುತ್ತೆ ಅಂತಾನೆ ಹರಿ. ಈಚೆ ಚಂದನ, ಹರಿ ಮತ್ತು ಕಂಟಿ ಎಲ್ಲರೂ ಕೂತ್ಕೊಂಡು ಟೀ ಕುಡಿತಿರ್ತಾರೆ. ಮಯ್ಯ ಅಮ್ಮನ ಜೊತೆ ಕಿಚನಲ್ಲಿರ್ತಾನೆ. ನೋಡಿದ್ರಾ, ನಮ್ಮ ಮಯ್ಯ ಅವರಮ್ಮ ಬಂದಾಗಿಂದ ಎಷ್ಟು ಖುಷಿಯಾಗಿದ್ದಾನೆ, ಎಷ್ಟು ನಗ್ನಾಗ್ತಿದ್ದಾನೆ ಅಂತಾನೆ ಮುತ್ತು. ಹೌದಣ್ಣ, ಅಂಕಲ್ ರಾತ್ರಿಯಿಂದ ಕಾಣಿಸ್ತಿಲ್ಲ ಅಂತಾಳೆ ಚಂದನ. ಎಲ್ಲಿ ಹೋಗಿರ್ತಾರೆ, ಬರ್ತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತಾನೆ ಹರಿ. ಅಮ್ಮ ಬಂದಾಗ ಅವಯ್ಯ ಖುಷಿ ಪಡ್ತಾನೆ, ನನ್ನ ಹೆಂಡತಿ ವಾಪಸ್ ಬಂದ್ಲು ಅಂತ ಬಿಲ್ಡಪ್ ತಗೋತಾನೆ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದರೆ ಬೇರೆಯೇ ಆಗ್ತಿದೆ ಅಂತಾನೆ ಕಂಟಿ. ಆಗ ನಟರಾಜ ಬರ್ತಾರೆ. ಅಂಕಲ್, ರಾತ್ರಿ ಎಲ್ಲಿ ಹೋಗಿದ್ರಿ ಅಂಕಲ್ ಅಂತಾಳೆ ಚಂದನ. ಯಾಕಪ್ಪ, ರಾತ್ರಿ ಮಲ್ಕೊಳ್ಳೋಕ್ಕೆ ಮನೆಗೂ ಬರಲಿಲ್ಲ ಅಂತಾನೆ ಮುತ್ತು. ಬರದೇ ಇದ್ರೆ ಏನಾಯ್ತೀಗ ಅಂತಾರೆ ನಟರಾಜ. ಲೋ, ಅವ್ರು ಯಾಕೆ ಬರಲಿಲ್ಲ ಅಂತ ಕೇಳ್ತಿದ್ದಾರೆ ತಾನೆ, ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು ಅಂತಾನೆ ಹರಿ. ಬರೋಕ್ಕೆ ಇಷ್ಟ ಇರಲಿಲ್ಲ, ಬರಲಿಲ್ಲ ಅಷ್ಟೇ ಅಂತಾರೆ ನಟರಾಜ. ಆಗ ಕೋಮಲ ಬಂದು, ಯಾಕೆ ಏನಾಯಿತು ಅಂತಾರೆ. ನೀನು ಬಂದು ಎಲ್ಲ ಹಾಳಾಗೋಯ್ತು ಥೂ ಅಂತಾರೆ ನಟರಾಜ. ಅವ್ರು ನಿನ್ನ ಹೆಂಡತಿ ಕಣಯ್ಯ, ಅವ್ರು ಏನು ಕೇಳ್ತಿದ್ದಾರೆ ಅದಕ್ಕೆ ನೆಟ್ಟಾಗಿ ಉತ್ತರ ಕೊಡು ಅಂತಾನೆ ಕಂಟಿ. ನಾನು ಇಷ್ಟು ವರ್ಷ ದೂರ ಇದ್ದರೂ ನಿನಗೆ ನನ್ನ ಮೇಲೆ ಕೋಪನೇ ಹೋಗಿಲ್ವಾ? ನೀನು ಹೀಗಾಡ್ತೀಯ ಅಂತಾನೆ ನಾನು ಇಷ್ಟು ವರ್ಷ ಮನೆಗೆ ಬರದೆ ದೂರ ಇದ್ದಿದ್ದು. ನಾನು ಬಂದಿರೋದಕ್ಕೆ ತಾನೇ ನೀನು ರಾತ್ರಿ ಮನೆಗೂ ಬರದೆ ಎಲ್ಲೋ ಹೋಗಿ ಮಲ್ಕೊಂಡಿದ್ದು. ಯಾಕಯ್ಯ ಹೀಗೆ ಮಾಡ್ತಿದ್ಯಾ? ನಾನು ಏನು ಮಾಡಿದ್ದೀನಿ ನಿನಗೆ ಅಂತಾರೆ ನಟರಾಜ. ಏಯ್, ನಿನ್ನ ನಾಟಕ ನನ್ನ ಹತ್ರ ಬೇಡ. ಮತ್ತೆ ಮತ್ತೆ ಹೀಗಾಡಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಯಾವಾಗ ಹೋಗ್ತೀಯ ಹೇಳು ಅಂತಾರೆ ನಟರಾಜ. ಲೋ, ಯಾಕೆ ಹೋಗು ಹೋಗು ಅಂತೀಯಾ? ನಮ್ಮ ಅಮ್ಮ ಎಲ್ಲೂ ಹೋಗಲ್ಲ, ಇದೇ ಮನೆಯಲ್ಲಿ ನನ್ನ ಜೊತೆನೇ ಇರ್ತಾಳೆ ಅಂತಾನೆ ಮಯಿ. ಏಯ್, ನಿಮಗೆಲ್ಲ ಇವಳು ಏನು ಅಂತ ಗೊತ್ತಿಲ್ಲ ಕಣ್ರೋ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದೀರಾ ಅಂತಾರೆ ನಟರಾಜ. ಏಯ್, ಯಾವಾಗಲೂ ನಿಂದು ಇದೇ ಗೋಳು. ಇನ್ನೊಂದು ಸಲ ಏನಾದರೂ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಅಂತಾನೆ ಮಯಿ. ಅಪ್ಪನ ಹತ್ರ ನನಗೋಸ್ಕರ ಜಗಳ ಆಡಬೇಡ ಅಪ್ಪ. ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ನಿನ್ನ ಜೊತೆ ಬಂದಿರೋದು ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು, ಆದರೆ ನನ್ನ ಮಗನಿಗೆ ಖುಷಿಯಾಗುತ್ತೆ ಅಂತ ನಾನು ಬಂದೆ ಅಂತಾರೆ ಕೋಮಲ. ಏಯ್, ನೀನು ಏನೇ ಹೇಳಿದ್ರು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತಾರೆ ನಟರಾಜ. ಯಾಕಯ್ಯ ಹೀಗೆ ಆಡ್ತಿದ್ಯಾ? ನಿನಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ವಾ? ನಮ್ಮಮ್ಮ ಅಂಥದ್ದೇನಯ್ಯ ಮಾಡಿದ್ದಾಳೆ ನಿನಗೆ ಅಂತಾನೆ. ಅಷ್ಟೊಂದು ಕೋಪ ಅಂತಾನೆ ಮಯಿ. ಕೇಳಪ್ಪ, ನೀನೇ ಕೇಳು ಅವರನ್ನು ಅಂತಾರೆ ಕೋಮಲ. ಅಪ್ಪ, ನಿಮಗೆ ಅವ್ರು ಇಷ್ಟ ಇಲ್ಲ ಅಂದರೆ ಅವ್ರ ಹತ್ರ ಮಾತಾಡೋಕೆ ಹೋಗಬೇಡಿ. ಅವರು ಇದೇ ಮನೇಲಿರ್ತಾರೆ, ಎಲ್ಲೂ ಹೋಗಲ್ಲ. ದಯವಿಟ್ಟು ಹೀಗೆಲ್ಲ ಆಡೋದನ್ನು ನಿಲ್ಲಿಸಿ ಅಷ್ಟೇ ಅಂತಾನೆ ಮುತ್ತು. ಲೇ, ನಿಮಗೆಲ್ಲ ಇದೇ ಕಣ್ರೋ, ಇದೇ ಮುಂದೆ ಅಂತ ನಟರಾಜ ಹೋಗ್ತಾರೆ. ಕೋಮಲ ಅಳ್ತಾರೆ. ಅಮ್ಮ, ದಯವಿಟ್ಟು ಅಳಬೇಡಿ. ಇನ್ಮೇಲೆ ಮುಂದೆ ಮನಸ್ಸಿಗೆ ಬೇಜಾರು ಮಾಡದೇ ಇರೋ ಹಾಗೆ ನಾವು ನೋಡ್ಕೋತೀವಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಮುತ್ತು. ಹೌದಮ್ಮ, ಅಳಬೇಡ, ಆ ವಯ್ಯ ಯಾವಾಗಲೂ ಹಾಗೇನೆ, ನೀನು ಅಳಬೇಡ, ಸಮಾಧಾನ ಮಾಡ್ಕೊ ಅಂತಾನೆ ಮಯಿ. ಈಚೆ ಚಂದನ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಶ್ವೇತಾ ಕಾಲ್ ಬರುತ್ತೆ. ಹೇಳು ಶ್ವೇತಾ ಅಂತಾಳೆ ಚಂದನ. ಆ ಡಿಸೈನ್ ತುಂಬ ಚೆನ್ನಾಗಿದೆ, ಕ್ಲೈಂಟ್ಗೆ ತುಂಬ ಇಷ್ಟ ಆಯಿತು ಅಂತಾಳೆ ಶ್ವೇತಾ. ಇನ್ನೊಂದು ಪೆಂಡಿಂಗ್ ಇದೆ, ಅದನ್ನು ಮುಗಿಸಿ ಕಳಿಸ್ತೀನಿ ಅಂತಾಳೆ ಚಂದನ. ಥ್ಯಾಂಕ್ ಯು ಚಂದನ ಅಂತಾಳೆ ಶ್ವೇತಾ. ಕಳಿಸಿದ ಮೇಲೆ ನೀನು ಒಂದ್ಸಲ ಕ್ರಾಸ್ ಚೆಕ್ ಮಾಡು ಅಂತಾಳೆ ಚಂದನ. ಅದನ್ನೆಲ್ಲ ನಾನು
ನೋಡ್ಕೋತೀನಿ ಬಿಡು ಅಂತಾಳೆ ಶ್ವೇತಾ. ಈಗ ಅದನ್ನೇ ರೆಡಿ ಮಾಡ್ತಿದ್ದೀನಿ, ಆಗಿದ ತಕ್ಷಣ ಕಳಿಸ್ಕೊಡ್ತೀನಿ ಅಂತಾಳೆ ಚಂದನ. ಸರಿ ಬಾಯ್ ಅಂತ ಶ್ವೇತಾ ಫೋನ್ ಇಡ್ತಾಳೆ. ಆಗ ಹರಿ ರೂಮಿಗೆ ಬಂದು ಒಂದು ಬಾಕ್ಸನ್ನು ಕೊಟ್ಟು ತಗೊಳ್ಳಿ ಅಂತಾನೆ. ಏನದು ಅಂತಾಳೆ ಚಂದನ. ನೀವೇ ತೆಗೆದು ನೋಡಿ ಅಂತಾನೆ ಹರಿ. ಆಗ ಚಂದನ ಬಾಕ್ಸನ್ನು ಓಪನ್ ಮಾಡಿ, ವಾವ್, ನನಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ಅಂತಾಳೆ. ಅದಕ್ಕೆ ಅಲ್ವಾ ಮೇಡಮ್ ತಂದಿದ್ದು, ತಿನ್ನಿ ಮೇಡಮ್ ತಿನ್ನಿ ಅಂತಾನೆ ಹರಿ. ಆಗ ಚಂದನ ಕಜ್ಜಾಯನ ತಿಂದು, ವಾವ್ ಸೂಪರ್ ಆಗಿದೆ, ನೀವು ತಗೊಳ್ಳಿ ಅಂತಾಳೆ. ನಿಮಗೆ ಅಂತ ತಂದಿರೋದು, ನೀವೇ ತಿನ್ನಿ ಮೇಡಮ್, ನೀವು ಯಾವಾಗಲೂ ಫೋನಲ್ಲಿ ಬರೀ ಕೆಲಸದ ಬಗ್ಗೆನೇ ಮಾತಾಡ್ತಿರ್ತೀರಾ ಅಂತಾನೆ ಹರಿ. ಫ್ರೆಂಡು ಒಂದು ಆಫೀಸ್ಗೆ ಡಿಸೈನ್ ಮಾಡೋಕ್ಕೆ ಹೇಳಿದ್ದು, ಡಿಫ್ರೆಂಟಾಗಿ ಇರಲಿ ಅಂತ ಟ್ರೈ ಮಾಡಿದೆ. ಏನು ಗೊತ್ತಾ ಹರಿ ಅವರೇ, ಈ ಡಿಸೈನು ಕ್ಲೈಂಟ್ಗೆ ತುಂಬ ಇಷ್ಟ ಆಯಿತು ಅಂತಾಳೆ ಚಂದನ. ನೀವು ಮಾಡಿದ ಮೇಲೆ ಇಷ್ಟ ಆಗದೆ ಇರುತ್ತೆ ಮೇಡಮ್, ಅಂದರೆ ಅಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತೀರಾ ಅಂದೆ ಅಂತಾನೆ ಹರಿ. ಹರಿಯವರೇ, ನಾನು ನಿಮ್ಮನ್ನು ಒಂದು ಕೇಳಲ್ಲ ಅಂತಾಳೆ ಚಂದನ. ಒಂದು ಯಾಕೆ ಮೇಡಮ್, 1000 ಕೇಳಿ ಅಂತಾನೆ ಹರಿ. ತಮಾಷೆ ಅಲ್ಲ ಹರಿಯವರೇ, ಸೀರಿಯಸ್ ಅಂತಾಳೆ ಚಂದನ. ಹಾಂ ಕೇಳಿ ಅಂತಾನೆ ಹರಿ. ಹರಿಯವರೇ, ಇವಾಗ ನಾವು ಮನೆಗೆ ಕರ್ಕೊಂಡು ಬಂದೀವಲ್ಲ, ಅವರು ನಿಜವಾಗ್ಲೂ ಮೈ ಅಮ್ಮನೇನಾ ಅಂತಾಳೆ ಚಂದನ. ಅವರನ್ನು ಮೈ ಅಮ್ಮ ಅಂತ ತಾನೇ ನಾವು ಅವರನ್ನು ಕರ್ಕೊಂಡು ಬಂದಿರೋದು ಅಂತಾನೆ ಹರಿ. ಹೌದು, ಆದರೆ ನನಗ್ಯಾಕೋ ಇಲ್ಲಿ ಏನೋ ಇದೆ ಅಂತ ಅನಿಸ್ತಿದೆ ಅಂತಾಳೆ ಚಂದನ. ಫೋಟೋ ನೋಡಿ ಅವರೇ ಇವರು ಅಂತ ಹೇಳಿದ್ದು ನೀವು ಹೇಳಿದ ಮೇಲೆ ನಾನು ಅವರನ್ನು ಕರ್ಕೊಂಡು ಬಂದಿರೋದು. ಇವಾಗ ನೀನೇ ಹೀಗೆ ಹೇಳಿದರೆ ಹೇಗೆ ಅಂತಾನೆ ಹರಿ. ಎಲ್ಲನೂ ನಾನೇ ಹೇಳಿದ್ದು ಆದರೆ ಅಂತಾಳೆ ಚಂದನ. ಅಲ್ಲ ಮೇಡಮ್, ನಾವು ಅವ್ರ ಮನೆಗೆ ಹೋಗಿ ಮೈಯವರ ಅಮ್ಮನ ಅಂತ ಕೇಳಿದ್ದಕ್ಕೆ ಅವರೇ ಹ್ಞೂ ಅಂತ ಒಪ್ಕೊಂಡಿಲ್ವಾ, ಇನ್ನೇನು ಅಂತಾನೆ ಹರಿ. ಏನೋ ಗೊತ್ತಿಲ್ಲ, ಇಲ್ಲೇನೂ ಸರಿ ಇಲ್ಲ ಅಂತ ಅನಿಸ್ತಿದೆ ಅಂತಾಳೆ ಚಂದನ. ಮೇಡಮ್, ಅವ್ರು ಬಂದ ಮೇಲೆ ನಮ್ಮ ಮೈ ತುಂಬ ಖುಷಿಯಾಗಿದ್ದಾನೆ. ಇಷ್ಟು ದಿನ ಅವನ ಮುಖದಲ್ಲಿ ಇಲ್ಲದೆ ಇದ್ದ ಸಂತೋಷ ಎದ್ದು ಕಾಣ್ತಿದೆ. ನೀವು ಅಂದ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ತಲೆಗೆ ಜಾಸ್ತಿ ಕೆಡ್ಸ್ಕೊಂಡು ಹೋಗಬೇಡಿ, ನೀವು ಆರಾಮಾಗಿರಿ ಅಂತಾನೆ ಹರಿ. ಆಗ ಹರಿಗೆ ಓನರ್ ಕಾಲ್ ಮಾಡ್ತಾರೆ. ಅಣ್ಣ ಹೇಳಿ ಅಣ್ಣ ಅಂತಾನೆ ಹರಿ. ಹರಿ, ನಾಳೆ ಒಂದು ಟ್ರಿಪ್ ಇದೆ, ಹೋಗಿ ಬರ್ತೀಯಾ ಅಂತಾರೆ ಓನರ್. ಹ್ಞೂ ಅಣ್ಣ, ಎಲ್ಲಿಗಣ್ಣ ಡ್ರಾಪು ಅಂತಾನೆ ಹರಿ. ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ, ಮಿಸ್ ಮಾಡಬೇಡ ಆಯಿತಾ ಅಂತಾರೆ ಓನರ್. ಸರಿ ಕಳಿಸಿ ಅಂತಾನೆ ಹರಿ. ಕಾಲ್ ಕಟ್ ಮಾಡ್ತಾನೆ. ಏನು ಹರಿ ಅವರೇ, ರಿಂಗ್ ಟೋನ್ ಎಲ್ಲ ಚೇಂಜ್ ಆಗಿದೆ ಅಂತಾಳೆ ಚಂದನ. ಯಾವ ರಿಂಗ್ ಟೋನು ಅಂತಾನೆ ಹರಿ. ಅನಿತಾ, ಓ ಅನಿತಾ ಅಂತಾಳೆ ಚಂದನ. ಮೇಡಮ್ ಅದೆಲ್ಲ ಏನಿಲ್ಲ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ, ನನಗೆ ಅವಳ ಸವಾಸನೆ ಬೇಡ ಅಂತಾನೆ ಹರಿ. ಚಂದನ ಕೆಲಸ ಮಾಡ್ತಿರುವಾಗ ಹರಿ ಚಂದನನೇ ನೋಡ್ತಾ ಕೂತ್ಕೋತಾನೆ. ಅವ್ನು ನೋಡಿದ ಕೂಡಲೇ ಮುಖನ ಕೆಳಗಡೆ ಹಾಕ್ತಾನೆ. ಹರಿಯವರೇ, ಓನರ್ ಫೋನ್ ಮಾಡಿದ್ರು ತಾನೆ, ಬರ್ತೀನಿ ಅಂತ ಹೇಳಿದ್ರಿ ತಾನೆ, ಹೇಳಿಬಿಟ್ಟು ಮಾತು ತಪ್ಪೋದಾ, ನೀವು ನಿಮ್ಮ ಕೆಲಸನ ಮಾಡೋಗಿ ಅಂತಾಳೆ ಚಂದನ. ಸರಿ ಅಂತ ಹರಿ ಹೋಗ್ತಾನೆ. ಚಂದನ ನಗ್ತಾಳೆ. ಈಚೆ ಮುತ್ತು ದೇವರಿಗೆ ದೀಪ ಹಚ್ತಾ ಇರುವಾಗ ಕಂಟಿ ಬಂದು, ಅಣ್ಣ ಹೊರಡ್ತೀನಿ ಅಂತಾನೆ. 1 ನಿಮಿಷ ಇರು ಅಂತಾನೆ ಮುತ್ತು. ಓನರ್ ಫೋನ್ ಮಾಡಿದ್ರಾ ಅಂತಾನೆ ಮುತ್ತು. ಹ್ಞೂ ಅಣ್ಣ ಮಾಡಿದ್ರು ಅಂತಾನೆ ಕಂಟಿ. ಏನು ಅಂತ ಹೇಳಿದರು ಅಂತಾರೆ ಮುತ್ತು. ದೊಡ್ಡ ಅರೇಂಜು ಆಯಿತಾ ಅಂತ ಕೇಳಿದ್ರಣ್ಣ ಅಂತಾನೆ ಕಂಟಿ. 1 ನಿಮಿಷ ಇರು ಅಂತ ದುಡ್ಡನ್ನು ತಂದು ದೇವ್ರ ಮುಂದೆ ಇಟ್ಟು ಕೈ ಮುಗ್ದು ಅದನ್ನು ಕಂಟಿಗೆ, ತಗೋ ಇದರಲ್ಲಿ 1 ಲಕ್ಷ ಇದೆ ಅಂತ ಮುತ್ತು ಕೊಡ್ತಾನೆ. ಕೋಮಲ ಕಿಚನಲ್ಲಿ ನಿಂತ್ಕೊಂಡು ಅದನ್ನೇ ನೋಡ್ತಿರ್ತಾರೆ. ಓನರ್ಗೆ ಕೊಡು ಅಂತಾನೆ ಮುತ್ತು. ನನ್ನ ಹತ್ರ 10,000 ಇದೆ ಅಣ್ಣ, 10,000ನ ಅದ್ರ ಮೇಲೆ ಇಡ್ತಾನೆ ಕಂಟಿ. ಸರಿ ಹಾಗಿದ್ರೆ 1,10,000 ಆಯಿತು, ಇದನ್ನು ಅಡ್ವಾನ್ಸ್ ಅಂತ ಇವಾಗ ಕೊಡು, ಮಿಕ್ಕಿದ್ದನ್ನು ಆಮೇಲೆ ಕೊಟ್ರಾಯ್ತು ಅಂತಾನೆ ಮುತ್ತು. ಸರಿ ಅಣ್ಣ ಹೋಗಿ ಬರ್ತೀನಿ ಅಂತ ಕಂಟಿ ಹೊರಡುವಾಗ ಹರಿ, ಕಂಟಿ ನಿಂತ್ಕೊ ಅಂತಾನೆ. ಚಂದನ ಮೈನು ಬರ್ತಾರೆ. ಏನು ಅಂತಾನೆ ಕಂಟಿ. ನೀನು ಗ್ಯಾರೇಜ್ ಓನರ್ ಆಗ್ತಿದ್ಯಲ್ಲಪ್ಪ, ಅದಕ್ಕೆ ಇದು ನನ್ನ ಕಡೆಯಿಂದ ತಗೋ ಅಂತ ಹರಿ ದುಡ್ಡು ಕೊಡ್ತಾನೆ. ಕಂಟಿ ಅಣ್ಣ ಸರಿಯಾಗಿ ನೋಡ್ಕೊಂಡು ಬಿಡು, ಹರಿ ಅಣ್ಣ ಮೇಲ್ಗಡೆ ಒರಿಜಿನಲ್ ನೋಟ್ ಇಟ್ಟು ಕೆಳಗಡೆ ಡೂಪ್ಲಿಕೇಟ್ ನೋಟ್ ಇಟ್ಟಿರ್ತಾನೆ ಅಂತಾನೆ ಮೈ. ಏಯ್, ನನ್ನ ನೋಡಿದರೆ ನಿನಗೆ ಫ್ರಾಡ್ ತರಹ ಕಾಣಿಸ್ತೀನೇನೋ. ಏ ಹರಿ, ಒಳ್ಳೆಯವನೇ ನೋಡಿ, ಇದು ಯಾವುದು ಡೂಪ್ಲಿಕೇಟ್ ನೋಟಲ್ಲ ನೋಡಿ, ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ಓನರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತಾನೆ ಹರಿ. ಹರಿಯಣ್ಣ, ಇದು ನಿಜವಾಗ್ಲೂ ನೀನೇನಾ ಅಂತಾನೆ ಮೈ. ಯಾಕೆ ಎಲ್ಲರೂ ಹಂಗೆ ನೋಡ್ತಿದ್ದೀರಾ? ಅಲ್ಲ, ಈ ಹರಿನ ಏನು ಅಂದ್ಕೊಂಡಿದ್ದೀರಾ? ಕಂಟಿ ನನ್ನ ತಮ್ಮ, ಅವ್ನು ಚೆನ್ನಾಗಿರ್ತಾನೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಅಂತಾನೆ ಹರಿ. ಆಗ ಕಂಟಿ ಹರಿನ ತಪ್ಕೊಂಡು ಅಳ್ತಾನೆ. ಲೇ ಕಂಟಿ, ಏನಾಯ್ತೋ ಅಳ್ತಿದ್ಯಾ? ಏಯ್ ತಗೋ ಅಂತ ದುಡ್ಡನ್ನು ಕೊಟ್ಟು, ಇದನ್ನು ಮೊದಲು ತೊಗೊಂಡೋಗಿ ನಿಮ್ಮ ಓನರ್ ಕೊಡು ಅಂತಾನೆ ಹರಿ. ಕಂಟಿ 1 ನಿಮಿಷ ಇರಿ ಅಂತ ಚಂದನ ಹೋಗ್ತಾಳೆ. ಅದನ್ನೆಲ್ಲ ದೂರ ನಿಂತ್ಕೊಂಡು ಕೋಮಲ ನೋಡ್ತಿರ್ತಾರೆ. ಆಗ ಚಂದನ ಬಂದು, ಕಂಟಿ ತಗೊಳ್ಳಿ, ಇದು ನನ್ನ ಕಡೆಯಿಂದ, ಇದರಲ್ಲಿ 60,000 ಇದೆ ಅಂತಾಳೆ. ಅತ್ತಿಗೆ, ನೀವು ಯಾಕೆ ಕೊಡ್ತಾ ಇದ್ದೀರಾ? ನಿಮಗೆ ಬೇಕಾಗುತ್ತೆ ಇಟ್ಕೊಳ್ಳಿ ಅಂತಾನೆ ಕಂಟಿ. ಯಾಕೆ, ಎಲ್ಲರೂ ಕೊಡ್ಬೋದು, ನಾನು ಕೊಡಬಾರ್ದಾ ಅಂತಾಳೆ ಚಂದನ. ಕಂಟಿ ಅಣ್ಣ, ಅತ್ತಿಗೆ ನಿನಗೆ ಈ ದುಡ್ಡು ಕೊಡೋಕ್ಕೆ ಆಫೀಸ್ ಕೆಲಸನ ಮನೆಗೆ ತಂದು ಎಕ್ಸ್ಟ್ರಾ ಕೆಲಸ ಮಾಡಿ ನಿನ್ಗೆ ಕೊಟ್ಟಿದ್ದಾರೆ ಗೊತ್ತಾ ಅಂತಾನೆ ಮೈ. ಹೌದೇನೋ ಅಂತಾನೆ ಮುತ್ತು. ಹೌದು ಅತ್ತಿಗೆ, ದಿನ ನಿದ್ದೆಗೆಟ್ಟು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಿದ್ದಿದ್ದು ಇನ್ಯಾಕೆ ಅಂದ್ಕೊಂಡೆ, ನಮ್ಮ ಕಂಟಿ ಅಣ್ಣಂಗೋಸ್ಕರ ಅಂತಾನೆ ಮೈ.
ಅಮ್ಮ ಚಂದನ, ಆ ದುಡ್ಡು ನೀನೇ ಇಟ್ಕೊಮ್ಮ, ನೀನು ಶ್ರಮಪಟ್ಟು ದುಡ್ದಿರೋ ದುಡ್ಡದು, ಇದನ್ನೆಲ್ಲ ನಾವು ನೋಡ್ಕೋತೀವಿ ಅಂತಾನೆ ಮುತ್ತು. ನಾನು ಬೇರೆಯವಳ, ನನ್ನ ಸುಮ್ಮನೆ ತಂಗಿ ಅಂತ ಕರಿತಿದ್ರಾ ಅಂತಾಳೆ ಚಂದನ. ಹಾಗಲ್ಲಮ್ಮ, ನೀನು ಕಷ್ಟಪಡಬಾರ್ದು ಅಂತಂತಾನೆ ಮುತ್ತು. ಅದೆಲ್ಲ ಏನಿಲ್ಲ, ನಾನು ಈ ಮನೇಲಿ ಒಬ್ಳು ಅಂದಮೇಲೆ ಕಂಠಿಯವರು ಚೆನ್ನಾಗಿರಲಿ ಅಂತ ನನಗೂ ಆಸೆ ಇರಲ್ವಾ? ರೀಸನ್ಸ್ ಎಲ್ಲ ಹೇಳುವಾಗೆಲ್ಲ ತಗೋಬೇಕಷ್ಟೇ ಅಂತ ಕಂಠಿಗೆ ದುಡ್ಡನ್ನು ಕೊಡ್ತಾಳೆ ಚಂದನ. ಕಂಠಿ ದುಡ್ಡು ತಗೊಂಡು ಕಮ್ಮಕ್ಕವ್ರಿಗೆ ಹಾಗೆ ನಿಂತ್ಕೊಂಡಳ್ತಾನೆ. ಏನಾಯಿತು ಕಂಠಿಯವರೇ, ಯಾಕೆ ಹೇಳ್ತಿದ್ದೀರಾ ಅಂತಾಳೆ ಚಂದನ. ನೀವ್ಯಾಕೆ ಅತ್ತಿಗೆ ನನಗೋಸ್ಕರ ಕಷ್ಟಪಡೋಕೆ ಹೋದ್ರಿ ಅಂತಾನೆ ಕಂಠಿ. ಏನು ಕಷ್ಟ ಆಗಿದ್ರೆ ನಾನು ದುಡ್ಡು ಕೊಡಬಾರ್ದಿತ್ತಾ? ನನ್ನ ಹೊರಗೆ ನೋಡ್ತಾರ ನೋಡ್ತಿದ್ದೀರಾ ಅಂತಾಳೆ ಚಂದನ. ಅಯ್ಯೋ ಹಾಗಲ್ಲ ಅತ್ತಿಗೆ ಅಂತಾನೆ ಕಂಠಿ. ಮತ್ತೆ ಹೇಗೆ ಅಂತಾಳೆ ಚಂದನ. ನನಗೋಸ್ಕರ ನಿದ್ದೆಗೆಟ್ಟು ಅಂತ ಕಂಠಿ ಹೇಳುವಾಗ ಇವಾಗ ಏನಾಯಿತು? 1-2 ದಿನ ನಿದ್ದೆಗೆಟ್ಟು ಕೆಲಸ ಮಾಡಿದ್ದು ದೊಡ್ಡ ವಿಷಯನಾ? ನನಗೆ ಇದರಲ್ಲಿ ತುಂಬ ಖುಷಿ ಇದೆ ಕಂಠಿಯವರೇ. ಎಷ್ಟು ಖುಷಿ ಅಂದರೆ, ಒಬ್ಬ ಅಕ್ಕ ತನ್ನ ತಮ್ಮನಿಗೋಸ್ಕರ, ತನ್ನ ತಮ್ಮನ ಒಳ್ಳೆಯದಕ್ಕೋಸ್ಕರ ಕೊಟ್ಟಾಗ ಖುಷಿ ಆಗುತ್ತೆ ಗೊತ್ತಾ? ಅಷ್ಟು ಖುಷಿ ಇದೆ ಅಂತಾಳೆ ಚಂದನ. ಹಾಗಲ್ಲ ಅತ್ತಿಗೆ, ನನ್ನ ಮನಸ್ಸಿಗೆ ತುಂಬ ಕಷ್ಟ ಇದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಳ್ತಾನೆ ಕಂಠಿ. ಇದೇನು ಕಂಠಿ, ಚಿಕ್ಕ ಮಕ್ಕಳ ಥರ ಕಣ್ಣೀರಾಗ್ತಿದ್ದೀರಾ? ನನಗೆ ಗೊತ್ತು ನೀವು ಯಾರ ಹತ್ರನೂ ಸಹಾಯ ತಗೊಳ್ಳಲ್ಲ ಅಂತ. ನಾನೇನು ಬೇರೆಯವಳ? ನಾನು ಈ ಮನೆಯವಳೇ ಅಲ್ವಾ ಅಂತಾಳೆ ಚಂದನ. ಈಚೆ ಮನೆಯವರೆಲ್ಲ ಕೂತ್ಕೊಂಡು ದುಡ್ಡನ್ನು ಲೆಕ್ಕ ಮಾಡ್ತಿರ್ತಾರೆ. ಕೋಮಲ ನೆಲನ ಒರೆಸ್ತಾ ದುಡ್ಡನ್ನೇ ಆಸೆಯಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.